ಹಲೋ ವಿದ್ಯಾರ್ಥಿಗಳೇ, ನಮಸ್ಕಾರ. ನೀಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀಟಲ್ಲಿ ನೀವು ಮಿನಿಮಮ್ ಮಾರ್ಕ್ಸ್ ತೆಗೆದಿರಬೇಕಾಗುತ್ತೆ. ಅದು ಇದ್ದರೆ ಮಾತ್ರ ಎಲಿಜಿಬಲ್ ಫಾರ್ ಕೆ ಥ್ರೂ ಅಡ್ಮಿಷನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇದು ಪ್ರತಿ ವರ್ಷ ಕಟ್ ಆಫ್ ಇಷ್ಟು ಇದ್ದೇ ಇರುತ್ತೆ. ಲಾಸ್ಟ್ ಮಿನಿಮಮ್ ಕಟ್ ಆಫ್ ಇಷ್ಟು ಮಿನಿಮಮ್ ಮಾರ್ಕ್ಸ್ ತೆಗೆದಿದ್ರೆ ಮಾತ್ರ ನೀವು ಎಲಿಜಿಬಲ್ ನಿಮ್ಮ ಒಂದು ನೀಟ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೌನ್ಸಿಲಿಂಗಲ್ಲಿ ಮತ್ತು ಅಡ್ಮಿಷನ್ ತೊಗೊಳಕ್ಕಾದ್ರೂ ಇಷ್ಟಾದರೆ ಮಿನಿಮಮ್ ಇರಬೇಕಾಗುತ್ತೆ. ಯಾವೊಂದು ಲಾಸ್ಟ್ 5 years ಇದ್ದರೆ ಒಂದು ಡೇಟ್ ಆದರೆ ಸಿಕ್ಕಿದೆ. ಇದು ನೀವು ಬೇಕಾದ್ರೆ ಜಸ್ಟ್ ಸ್ಕ್ರೀನ್ಶಾಟ್ ಹೊಡೋದು ನೋಡ್ಬೋದು. ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಿಮ್ಮ ಒಂದು OBC ಸ್ಟೂಡೆಂಟ್ಸ್ ಆದರೆ ಒಂದು 40% ಅದರ ಮಿನಿಮಮ್ ಆದರೆ ನೀವು ಒಂದು ಬೋರ್ಡ್ ಎಕ್ಸಾಮೆಲ್ಲ ತೆಗೆದಿರಬೇಕು. ಮತ್ತು ನೀಟ್ ಏನಾದರೂ ನಿಮ್ಮ 2024 ಎಷ್ಟಿತ್ತಂದರೆ ಮಿನಿಮಮ್ 160 ಇಂದ 127 ಇರಬೇಕಾಗಿರುತ್ತೋ. 127 ನೀವು ಏನಾದ್ರು ಒಂದೇ ಒಂದು ಮಾರ್ಕ್ಸ್ ತೆಗೆದಿದ್ರು, ಒಂದು ಲೈಕ್ 126 ತೆಗೆದ್ರು ಕೂಡ ಅವ್ನು ಎಲಿಜಿಬಲ್ ಇರಲಿಲ್ಲ OBC ಸ್ಟೂಡೆಂಟ್ಸ್ ಆದರೆ. ಇದಕ್ಕೋಸ್ಕರ ಇಷ್ಟು ಈ ವರ್ಷವೂ ಕೂಡ ಬಿಡ್ತಾರೆ. ಇಷ್ಟು ಈ ಥರ ಪ್ರತಿ ವರ್ಷ ನೋಡಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಲೈಕ್ ನಿಮಗೆ ನೀವು 2023 ನೋಡಿ, 2022 ನೋಡಿ, 2021, 2022 ಲೈಕ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಬಂದಿದೆ. ಬಟ್ 2020 ಮಾತ್ರ ಸ್ವಲ್ಪ ಜಾಸ್ತಿನೇ ಐತೆ. ಬಟ್ ಈ ವರ್ಷ ಅದಕ್ಕಿಂತ ಜಾಸ್ತಿ ಇದೆ 2024 ನೀವು ಜಸ್ಟ್ ನಾನು ಸ್ಕ್ರೀನ್ಶಾಟ್ ಹೊಡೆದು ನಿಮ್ಮ ಒಂದು ಎಲ್ಲಿ ಯಾವ ಕ್ಯಾಟಗರಿ ಅಂಡರ್ ಬರ್ತೀರಾ ಮತ್ತು ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ, ಇದು ಜಸ್ಟ್ ಕ್ವಾಲಿಫೈ ಕ್ರಿಟೇರಿಯಾ ಅಂತಿದೆಯಲ್ಲ, ಇದು ಸೆಕೆಂಡ್ ಕಾಲಮ್. ಅದು ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ. 95% ಆಲ್ಮೋಸ್ಟ್ 100% ಇರ್ತಾರೆ. 95% ಆದರೆ 100% ಇದ್ದೇ ಇರ್ತಾರೆ ಅದರಲ್ಲಿ. ಮತ್ತು ನೆಕ್ಸ್ಟ್ ಇಲ್ಲಿ ಏನು ಕಟ್ ಆಫ್ ಅಂತಿದೆಯಲ್ಲ, ಇದರಲ್ಲಿ ನಿಮ್ಮ ಒಂದು ರ್ಯಾಂಕ್ ಇದೆಯಾ, ಇಷ್ಟು ಇದ್ರ ಮೇಲೆ ಅಬೌವ್ ಮಾರ್ಕ್ಸ್ ಬರ್ಬೋದಾ, ಆ ಒಂದು ನಿಮಗೆ ಐಡಿಯಾ ಸಿಕ್ತು ಅಂದರೆ ಕಂಪಲ್ಸರಿ ನೀವು ಒಂದು ನೀಟಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ. ನಿಮ್ಮ ಒಂದು ಸೀಟ್ ಆದರೆ ಜಸ್ಟ್ ಸಿಗುತ್ತೆ ಅಂತ 100% ಗ್ಯಾರಂಟಿ ಇಲ್ಲ. ಬಟ್ ಆದರೆ ನೀವು ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಆದರೆ ಮಾಡ್ಬೋದಾಗಿರುತ್ತೆ. ಇಷ್ಟು ಮಿನಿಮಮ್ ಮಾರ್ಕ್ಸ್ ಆಗಿರುತ್ತೆ. ಇದ್ರ ಬಗ್ಗೆ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನೀಟ್ ಮುಂದೆ ಬಂಬರುವಂಥ ಎಲ್ಲ ಒಂದು ಅಪ್ಡೇಟ್ಸ್ ಬೇಕಾಯಿತು ಅಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ. ಮುಂಬರುವಂಥ ದಿನಗಳಲ್ಲಿ ಎಲ್ಲ ಒಂದು ಸ್ಕಾಲರ್ಶಿಪ್ದು ನೀಟ್ದಾಯಿತು ಮತ್ತು ಮುಂಬರುವಂಥ ಎಲ್ಲ ಒಂದು ಸ್ಕಾಲರ್ಶಿಪ್, ಬರೀ SSB ಇದೆಲ್ಲ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರ್ತವೆ ಅಂದರೆ ನಿಮಗೆ ಬಿಲವೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಸ್ಕಾಲರ್ಶಿಪ್ ಇದ್ದಾವೆ. ಅದ್ರ ಬಗ್ಗೆ ಅಪ್ಡೇಟ್ ಬರೋ ದಿನಗಳಲ್ಲಿ ಖಂಡಿತ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಚಾನಲ್ ಆದರೆ ಉಪಯೋಗ ಆಗೇ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಗೈಸ್. ಜೈ ಹಿಂದ್. ಒಂದೇ ಮಾತ್ರ. ಬಾಯ್ ಬಾಯ್.